ಸ್ನೇಹಿತರು, ಉದ್ಯೋಗ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಧಾರ್ ಸೇವಾ ಕೇಂದ್ರಗಳಲ್ಲಿ 252 ಆಧಾರ್ ಆಪರೇಟರ್ ಹಾಗೂ ಸೂಪರ್ವೈಸರ್ ಹುದ್ದೆಗಳನ್ನು ಕರೆಯಲಾಗಿದೆ. ಅದು ಅದರ ವಯೋಮಿತಿ ಮತ್ತು ಫೀಸ್ ಏನಿದೆ ಮತ್ತು ಹೇಗೆ ಅರ್ಜಿ ಸಲ್ಲಿಸಬೇಕು, ವಿದ್ಯಾರ್ಹತೆ ಏನು ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಹಾಗೆ ಅದಕ್ಕೆ ಬೇಕಾದಂಥ ಆಧಾರ್ ಸರ್ಟಿಫಿಕೇಟ್ ಯಾವ ವೆಬ್ಸೈಟಲ್ಲಿ ಮಾಡಿಕೊಂಡ್ರೆ ನಿಮಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ, ಮತ್ತು ಆನ್ಲೈನ್ ಅಪ್ಲಿಕೇಶನ್ ಯಾವ ವೆಬ್ಸೈಟ್ಗೆ ಹೋದರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲಿಗೆ ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಯೋಜನೆಯಡಿ ಕಾರ್ಯನಿರ್ವಹಿಸುವ CSC ಇ-ಗವರ್ನೆನ್ಸ್ ಸರ್ವಿಸ್ ಇಂಡಿಯಾ ಲಿಮಿಟೆಡ್ ಸಂಸ್ಥೆಯು ದೇಶದ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಇರುವ ಆಪರೇಟರ್ ಸೂಪರ್ವೈಸರ್ ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಿದೆ. ಕೊನೆಯ ದಿನಾಂಕ ಬಂದು ಮಾರ್ಚ್ 10ನೇ ತಾರೀಕು 2026. PUC ITI ಡಿಪ್ಲೊಮೋದವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ. ಕಂಪ್ಯೂಟರ್ ಉತ್ತಮ ಜ್ಞಾನ ಇರಬೇಕಾಗತ್ತೆ. ಆಮೇಲೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕು. ಸಂಬಳ ಬಂದು ಆಧಾರ್ ಆಪರೇಟರ್ಗೆ ಅಂದಾಜು 15,000ದಿಂದ 20,000ವರೆಗೂ ಇರುತ್ತೆ. ಆಮೇಲೆ ಸೂಪರ್ವೈಸರ್ಗೆ ಅಂದಾಜು 20,000ದಿಂದ 25,000 ಮಾಸಿಕ ವೇತನ ಇರುತ್ತದೆ. ಹಾಗೂ ಸೆಲೆಕ್ಷನ್ ಪ್ರೋಸೆಸ್ ಬಂದು ದಾಖಲೆ ಪರಿಶೀಲನೆ ಮೊದಲನೇದಾಗಿ, ಹಾಗೂ ಸಂದರ್ಶನ, ಬೇಸಿಕ್ ಕಂಪ್ಯೂಟರ್ ಮತ್ತು ಬೇಸಿಕ್ ಟೈಪಿಂಗ್ ಇರುತ್ತೆ. ಹಾಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಕೆಳಗಡೆ ನಿಮಗೆ ಆ ಲಿಂಕ್ ಕೂಡ, ಅಪ್ಲಿಕೇಶನ್ ಯಾವ ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮಗೆ ಅದು ಆಗುತ್ತೆ ಅನ್ನೋದ್ರ ಲಿಂಕ್ ಕೂಡ ಅಪ್ಡೇಟ್ ಮಾಡಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ನೀವು ಮುಂದುವರಿಸ್ಬೋದು. ನಾನು ಹಾಕಿರೋ ಲಿಂಕ್ನ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಎಲ್ಲ ರಾಜ್ಯಗಳ ಡೀಟೇಲ್ಸ್ ಇರುತ್ತೆ. ನಮ್ಮ ಕರ್ನಾಟಕದ ರಾಜ್ಯದ್ದು ಕೂಡ ಹಾಗೆ ಕೆಳಗಡೆ ಬರ್ತಾ ಹೋಗುತ್ತೆ. ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ, ಯಾವತ್ತು ಕೊನೆ ದಿನಾಂಕ, ಮತ್ತು ಅಪ್ಲೈ ಹೇಗೆ ಮಾಡಬೇಕು ಅನ್ನೋ ಮಾಹಿತಿನ ಕೂಡ ಇಲ್ಲೇ ಇದೆ. ನಿಮಗೆ ಎಕ್ಸಾಂಪಲ್ ಬೆಂಗಳೂರು ನಾರ್ತ್, ಬೀದರ್, ಚಿಕ್ಕಬಳ್ಳಾಪುರ ಈ ರೀತಿ ಯಾವುದಾದ್ರೂ ಬೇಕು ಅಂದರೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸಾಂಪಲ್ ಬೆಂಗಳೂರು ರೂರಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ರೀತಿಯಾದ ಪೇಜ್ ಓಪನ್ ಆಗುತ್ತೆ. ತದನಂತರ ಈಗ ಏನು ನಾನು ಡೀಟೇಲ್ಸ್ ಹೇಳಿದ್ನೋ ಆ ಡೀಟೇಲ್ಸ್ ಬಗ್ಗೆ ಮಾಹಿತಿ ಪೂರ್ತಿ ಇದರಲ್ಲಿರುತ್ತೆ. ವಯೋಮಿತಿ 18ರಿಂದ 35-40 ವಯಸ್ಸಿನವರೆಗೂ ಅರ್ಜಿಯನ್ನು ಸಲ್ಲಿಸ್ಬೋದು. ಯಾವ್ಯಾವ ಡಿಸ್ಟಿಕಲ್ಲಿ ಎಷ್ಟೆಷ್ಟು ಪೋಸ್ಟ್ ಇದೆ ಅದು ಮಾಹಿತಿ ಕೂಡ ಇಲ್ಲೇ ಇದೆ. ಹಾಗೆ ಕೊನೆಯದಾಗಿ ಇಲ್ಲಿ ಅಪ್ಲೈ ನೌ ಅಂತ ಇದೆ ನೋಡಿ. ಈ ಅಪ್ಲೈ ನೌ ಅಂದ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಇದಕ್ಕೆ ಮುಖ್ಯವಾಗಿ ಏನು ಬೇಕಪ್ಪ ಅಂದರೆ ನಿಮ್ಮ ರೆಸ್ಯೂಮ್ ಬೇಕಾಗುತ್ತೆ. ರೀಸೆಂಟ್ ರೆಸ್ಯೂಮ್ ಏನು ನಿಮ್ಮ ಕ್ವಾಲಿಫಿಕೇಷನ್ ಏನು ನಾನು ಹೇಳಿದೆ ಅದರ ರೆಸ್ಯೂಮ್ ಡೀಟೇಲ್ಸ್ ರೆಸ್ಯೂಮ್ ಬೇಕಾಗುತ್ತೆ. ಮತ್ತು ಇದಕ್ಕೆ ಮತ್ತೊಂದು ಮುಖ್ಯವಾಗಿ ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಅಂತ ಮಾಡಿರಬೇಕಾಗತ್ತೆ. ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಇದ್ದರೆ ಮಾತ್ರ ಇದನ್ನು ಅರ್ಜಿ ಸಲ್ಲಿಸೋಕ್ಕಾಗೋದು. ಮರಿದೆ ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟನ್ನು ಮೊದಲು ಮಾಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅದು ಹೇಗಪ್ಪ ಮಾಡೋದು ಅನ್ನೋದಾದರೆ, NSEIT ಲಿಮಿಟೆಡ್ ಅನ್ನೋರು ಆನ್ಲೈನ್ ಮುಖಾಂತರ ಇದನ್ನು ಸರ್ಟಿಫಿಕೇಟ್ನ ಕೊಡ್ತಾರೆ. ಇದಕ್ಕೆ ಎಕ್ಸಾಮ್ ಬರೀಬೇಕಾಗತ್ತೆ. ಆ ವೆಬ್ಸೈಟ್ ಯಾವುದಪ್ಪ ಅಂದರೆ NSEIT ಅನ್ನೋದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನೀವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಿ ಆನ್ಲೈನಲ್ಲೇ ಎಕ್ಸಾಮ್ಸ್ ಕೂಡ ಕೊಡ್ತಾರೆ. ಆಧಾರ್ ಸಂಬಂಧಪಟ್ಟ ಕ್ವಶನ್ಸ್ಗಿರುತ್ತೆ. ಅದ್ರ ಬಗ್ಗೆ ಎಕ್ಸಾಮ್ಸನ್ನು ಅಟೆಂಡ್ ಮಾಡಿ ಆ ಎಕ್ಸಾಮ್ಸ್ ಪಾಸ್ ಆದರೆ ನಿಮಗೆ ಆಧಾರ್ ಸೂಪರ್ವೈಸರ್ ಸರ್ಟಿಫಿಕೇಟ್ ಅಂತ ಸಿಗುತ್ತೆ. ಆ ಸೂಪರ್ವೈಸರ್ ಸರ್ಟಿಫಿಕೇಟ್ ಮಾಡಿಕೊಂಡು ಈ ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ನಿಮ್ಮ ಡಿಸ್ಟಿಕಲ್ಲಿ ನೀವು ಕೂಡ ಆಧಾರ್ ಸೆಂಟರ್ನ ಓಪನ್ ಮಾಡ್ಕೊಬೋದು. ಇಲ್ಲ ಆಧಾರ್ ಸೇವಾ ಕೇಂದ್ರಗಳಲ್ಲಿ ನೀವು ಕೂಡ ಹೋಗಿ ಕೆಲಸವನ್ನು ಮಾಡ್ಬೋದಾಗಿರ್ತದೆ. ಥ್ಯಾಂಕ್ ಯು.